ಅರೆದರೆ ಹಿಂದೆ 2 ವರ್ಷದಿಂದ ಪ್ರತಿಭಟನೆ ಮಾಡಿದ್ರಿ ಪಾಕಿಸ್ತಾನದ ವಿರುದ್ಧ, ಅಲ್ಲಿನ ವಿದೇಶಾಂಗ ಸಚಿವರ ವಿರುದ್ಧ. ಆ ಒಂದು ಸಂಬಂಧಪಟ್ಟಂಗೆ ಇದೀಗ ನಿಮ್ಮ ಮೇಲೆ FIR ಆಗಿದೆ, ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗಿದ್ದಾರೆ ಅಂತ ಏನ್ ಹೇಳ್ತೀರಾ? A1 ಆರೋಪಿ ನೀವೇ. ಖಂಡಿತ ಏನಿದು ಕಾಂಗ್ರೆಸ್ಸಿನ ಒಂದು ದುರಾಡಳಿತ ದುರುದ್ದೇಶದಿಂದ ನನ್ನ ಮೇಲೆ A1 ಆರೋಪಿ ಮಾಡಿದ್ದಾರೆ. ಅವತ್ತು ವಾಸ್ತವ ಸತ್ಯನ ನಿಮ್ಮ ಮೂಲಕ, ನನ್ನ ಮಾಧ್ಯಮ ಮೂಲಕ ಈ ಕರ್ನಾಟಕದ ಜನತೆಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಹೇಳಕ್ಕೆ ಇಷ್ಟಪಡ್ತೀನಿ. ನೋಡಿ, ನಮ್ಮೂರು ಉಪ್ಪರ್ಕನಳ್ಳಿ ಮಂಡ್ಯಕ್ಕೆ 16ರಿಂದ 20 ಕಿಲೋಮೀಟರ್ ದೂರ ಆಗ್ತದೆ. ನಾನು ಅವತ್ತು ಪ್ರತಿಭಟನೆಗೆ ಬರ್ತಾ ಇದ್ದೆ. ಬಂದಂಥ ಸಮಯದಲ್ಲಿ ಅವತ್ತಾಗಲೇ 11:15 12 ಗಂಟೆ ಆಗಿತ್ತು. ಪ್ರತಿಭಟನೆ ಮುಗಿದೋಗಿತ್ತು. ನಾನು ಪ್ರತಿಭಟನೆ ಭಾಗವಹಿಸಕ್ಕೆ ಬರ್ತಾ ಇದ್ದೆ, ಆದರೆ ಪ್ರತಿಭಟನೆ ಮುಗಿದೋಗಿತ್ತು. ಆದರೂ ಕೂಡ ಉದ್ದೇಶಪೂರ್ವಕವಾಗಿ ಈ ಜಿಲ್ಲಾ ಉಸ್ತುವಾರಿ ಸಚಿವರು ಚಲುವರಾಯಸ್ವಾಮಿ ಆಗ್ಬೋದು, ನಮ್ಮ ಸ್ಥಳೀಯ ಶಾಸಕ ಗಣಿಗ ರವಿ ಆಗ್ಬೋದು, ಅವರು ಉದ್ದೇಶಪೂರ್ವಕವಾಗಿ ನನ್ನ ಮೇಲೆ A1 ಆರೋಪಿ ಮಾಡಿದ್ದಾರೆ. ನಾನು ಹೇಳೋದಾದ್ರೂ ಇಷ್ಟೇ ಅವ್ರಿಗೆ. ನೋಡಿ, ಕಳೆದ ರೈಲ್ವೆ ಸ್ಟೇಷನ್ ಉದ್ಘಾಟನೆಗೆ ಬಂದಿದ್ರು. ಅವತ್ತು ನಾವು ಜೈ ಶ್ರೀರಾಮ್ ಅಂತ ಕೂಗ್ದು ಕೆರಗೋಡ್ನಲ್ಲಿ ಹನುಮಧ್ವಜ ಕೆಳಗಿಳಿಸಿದಾಗ ನಾವು ಸತತ ಹೋರಾಟ ಕೊಟ್ಟು ಇನ್ನೂ ಮುಂತಾದ ಹೋರಾಟಗಳನ್ನು ಈ ಭ್ರಷ್ಟ ಕಾಂಗ್ರೆಸ್ ವಿರುದ್ಧ ನಾವು ಹೋರಾಟ ಮಾಡಿದ್ದೀವಿ. ಈ ಎಲ್ಲರ ಉದ್ದೇಶದಿಂದ, ಇವೆಲ್ಲ ಕಾರಣ ಉದ್ದೇಶದಿಂದ ನನ್ನನ್ನು A1 ಆರೋಪಿ ಮಾಡಿದ್ದಾರೆ. ನೋಡಿ, ನಮ್ಮ ದೇಹ, ನಮ್ಮ ಹೃದಯ ಸಿಗಿದ್ಬಿಟ್ರು ಹಿಂದುತ್ವ ಭಾರತ್ ಮಾತಾ ಕಿ ಜೈ ಅಂತ ಹೇಳ್ತದೆ ಹೊರತು ನಾವು ನೋಡಿ ಆ ದೇಶ ವಿರೋಧಿ ಆ ಹೆಸರು ಹೇಳು ಕೂಡ ನನ್ನ 4 ಪದ ಆ ದೇಶದ ಹೆಸರು ಹೇಳು ಕೂಡ ನನಗೆ ನನ್ನ ಮನಸ್ಸು ಬರ್ತಾ ಇಲ್ಲ. ಅಂಥದ್ರಲ್ಲಿ ಇವತ್ತು ನನಗೆ A1 ಮಾಡಿದರೆ ನಾನು ಸಮಾಜದಲ್ಲಿ ನಾನು ಜನರ ಮಧ್ಯೆ ಇದ್ದೀನಿ. ನನಗೂ ಕೂಡ ಸಂಸಾರ ಇದೆ, ಊರಿನಲ್ಲಿ ಜನ ನನಗೂ ಗೌರವ ಕೊಡ್ತಾರೆ. ಅಂಥದ್ರಲ್ಲಿ ಈಗಾಗಲೇ ಕೆರಗೋಡ್ನಲ್ಲಿ 3 ಕೇಸ್ ಮಾಡಿದ್ದಾರೆ. ಇವತ್ತು ಕೂಡ ನನಗೆ ಮಾತಾಡೋಕ್ಕೆ ಆಗ್ತಾಯಿಲ್ಲ. A1 ಮಾಡಿದ್ದಾರೆ. ಇದು ಯಾವುದಕ್ಕೂ ನಾನು ಎದುರುವುದಿಲ್ಲ. ಆದರೆ ಒಂದು ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ, ಈ ಜಿಲ್ಲಾ ಉಸ್ತುವಾರಿ ಮಿನಿಸ್ಟ್ರಿಗೆ, ಈ ಸ್ಥಳೀಯ ಶಾಸಕ ಗಣಿಗ ರವಿಕುಮಾರ್ ಅವ್ರಿಗೆ ಹೇಳಕ್ಕೆ ಇಷ್ಟಪಡ್ತೀನಿ. ನಿಮ್ಮ ತಾಕತ್ತು ಒಬ್ಬ ಕಟ್ಟ ಕಡೆಯ ಕಾರ್ಯಕರ್ತ, ಏನು ದೈವ ದುರ್ಲಭ ಕಾರ್ಯಕರ್ತನ ಮೇಲೆಲ್ಲ ತೋರಿಸೋದು. ಮುಂಬರುವ ಲೋಕಸಭಾ ಚುನಾವಣೆ ಕುರುಕ್ಷೇತ್ರ ಯುದ್ಧ ಬರ್ತಾ ಇದೆ. ನಿಮ್ಮ ತಾಕತ್ತನ್ನ ಅಲ್ಲಿ ತೋರಿಸಿ, ನಮ್ಮಂಥ ಬಡ ಕಾರ್ಯಕರ್ತರ ಮೇಲೆಲ್ಲ ಅಂತೇಳಿ ಈ ಮೂಲಕ ನಾನು ಆಗ್ರಹ ಮಾಡ್ತಾ ಇದ್ದೀನಿ. ನೊಂದ ಕಾರ್ಯಕರ್ತ, ಹಿಂದೂ ಕಾರ್ಯಕರ್ತ ಶಿವಕುಮಾರ್ ಆರಾಧ್ಯ. ಜೈ ಶ್ರೀರಾಮ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.